ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮತ್ತೊಮ್ಮೆ ಎಲ್ಲರಿಗೂ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತಿನ ದಿನ ನಾನು ಮಧ್ಯಾಹ್ನದಿಂದ ಈ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ದಿನದ ಸ್ಪೆಷಲ್ ಅಂದರೆ ರಾಗಿ ಮುದ್ದೆ. ಹಾಗೆ ಮೊನ್ನೆ ಏನು ನಾವು ಹೊರಗಡೆ ಹೋಗಿದ್ವಿ, ಅವಾಗ ಸ್ವಲ್ಪ ನುಗ್ಗೆ ಸೊಪ್ಪು ತಂದಿದ್ವಿ ಅಂತ ಹೇಳಿದ್ನಲ್ಲ, ಆ ನುಗ್ಗೆ ಸೊಪ್ಪನ್ನೆಲ್ಲ ನಾನು ಅವತ್ತು ತುಂಬ ನುಗ್ಗೆ ಸೊಪ್ಪು ತಂದಿರೋದ್ರಿಂದ ಆ ನುಗ್ಗೆ ಸೊಪ್ಪನ್ನೆಲ್ಲ ಬಿಡಿಸಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಹಾಗೆ ಅವತ್ತು ಪರೋಟ ಮಾಡಿದ್ದೆ, ಹಾಗೆ ಸ್ವಲ್ಪ ಒಣಗಿಸಿದ್ದೀನಿ ಪೌಡ್ರ್ ಮಾಡಲಿಕ್ಕೋಸ್ಕರ. ಹಾಗೆ ಮತ್ತೆ ಇನ್ನೂ ಸ್ವಲ್ಪ ಉಳಿದಿತ್ತಲ್ಲ, ಅದನ್ನು ನಾನು ಬಸ್ಸಾರು ಮಾಡಲಿಕ್ಕೆ ಅಂತ ಹೇಳಿ ಎತ್ತಿಟ್ಕೊಂಡಿದ್ದೆ. ಹಾಗಾಗಿ ಇವತ್ತು ಅದೇ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಆರೋಗ್ಯಭರಿತವಾದ ನುಗ್ಗೆ ಸೊಪ್ಪು, ಹೆಸರು ಕಾಳು ಹಾಗೆ ತೊಗರಿಬೇಳೆನ ಬಳಸ್ಕೊಂಡು ಇವತ್ತು ನಾನು ಬಸ್ಸಾರು ಮಾಡ್ತಾ ಇದ್ದೀನಿ. ನಮ್ಮ ಕಡೆ ನಾವು ಯಾವ ರೀತಿ ನುಗ್ಗೆ ಸೊಪ್ಪಿನ ಬಸ್ಸಾರನ್ನ ಮಾಡ್ತೀವಿ ಅಂತೇಳಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡ್ರಿ ಸ್ನೇಹಿತರೆ. ಹಾಗೆ ಇವತ್ತಿನ ದಿನ ರಾಗಿ ಮುದ್ದೆ ಮಾಡಲಿಕ್ಕೆ ಯಾರಿಗೆಲ್ಲ ಬರೋದಿಲ್ಲಲ್ವಾ, ಅವರು ಸುಲಭವಾಗಿ ರಾಗಿ ಮುದ್ದೆನ ಹೇಗೆ ಗಂಟಾಗದೇ ಇರೋ ರೀತಿಯಲ್ಲಿ ಮಾಡ್ಕೊಳ್ಬೋದು ಅಂತೇಳಿ ಕೆಲವು ಟ್ರಿಕ್ಸ್ಗಳನ್ನು ಕೂಡ ಬಳಸಿ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ತೋರಿಸಿದ ರೀತಿಯಲ್ಲಿ ನೀವು ರಾಗಿ ಮುದ್ದೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಹೊಸಬ್ರು ಕೂಡ ಆರಾಮಾಗಿ ರಾಗಿ ಮುದ್ದೆಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ನಾನೀಗ ನೀರನ್ನು ಕುದಿಲಿಕ್ಕಿಟ್ಟು ಅದರಲ್ಲಿ ಹೆಸರು ಕಾಳು ತೊಗರಿಬೇಳೆಯನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ನುಗ್ಗೆ ಸೊಪ್ಪನ್ನು ಬಿಡಿಸಿ ಎತ್ತಿಟ್ಕೊಂಡಿದ್ನಲ್ಲ, ಅದನ್ನು ನಾನು ಕೈಯಲ್ಲೇ ಈ ರೀತಿಯಾಗಿ ಮುರಿತಾ ಇದ್ದೀನಿ ಸ್ನೇಹಿತರೆ. ಇದನ್ನ ಚಾಕು ಅಥವಾ ಕುಡ್ಗೋಲಲ್ಲಿ ಹೆಚ್ಚಿದ್ರೆ ಸ್ವಲ್ಪ ಕಹಿ ಬರುತ್ತೆ, ಒಗರು ಬರುತ್ತೆ. ಹಾಗಾಗಿ ಹಿಂದಿನ ಕಾಲದಿಂದಲೂ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಇದೇ ರೀತಿ ಮಾಡ್ತಾ ಇದ್ರು. ಹಾಗಾಗಿ ನಾನು ಕೂಡ ಅದೇ ಅಭ್ಯಾಸವನ್ನ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಮುರಿತಾ ಇದ್ದೀನಿ. ಇದನ್ನ ನೀವು ಬೇಕಾದ್ರೆ ಹೆಚ್ಕೊಳ್ಬಹುದು, ಆದರೆ ಸ್ವಲ್ಪ ಒಗರು ಜಾಸ್ತಿ ಆಗುತ್ತೆ. ಹಾಗಾಗಿ ಇದನ್ನ ಸಣ್ಣ ಸಣ್ಣದಾಗಿ ಕೈಯಲ್ಲಿ ಮುರ್ಕೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ, ಹಾಗೆ ಒಳ್ಳೆಯದು ಕೂಡ. ನಾವು ಹೊಸ ರೀತಿಯಲ್ಲಿ ಬದುಕ್ತೀವಿ ಅಂದ್ರೂ ಕೂಡ ನಮ್ಮ ಅಜ್ಜ ಅಜ್ಜಿ ಹಾಗೆ ನಮ್ಮ ಅಮ್ಮ ಅಪ್ಪ ಹೇಳ್ಕೊಟ್ಟಿರುವ ಕೆಲವು ಟ್ರಿಕ್ಸ್ಗಳನ್ನ ಬಳಸಿ ನಾವು ಅಡುಗೆ ಮಾಡಿದ್ರೆ ಅದು ತುಂಬಾ ರುಚಿಯಾಗಿರುತ್ತೆ ಅಲ್ವಾ ಸ್ನೇಹಿತರೆ? ಯಾಕಂದ್ರೆ ಅದು ಹಿರಿಯರ ಅನುಭವ ಆಗಿರುತ್ತೆ. ಆ ಅನುಭವದ ಮೇಲೆ ಅವ್ರು ನಮಗೆ ತಿಳಿಸ್ಕೊಟ್ಟು ಹೋಗಿರ್ತಾರೆ. ಹಾಗಾಗಿ ನಾವು ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದನ್ನ ನಾವು ಕಲಿಬೇಕು, ಹಾಗೆ ನಾವು ಹೇಳ್ಕೊಟ್ಟಿದ್ದನ್ನ ನಮ್ಮ ಮಕ್ಕಳು ಕೂಡ ಕಲಿತಾರೆ ಸ್ನೇಹಿತರೆ. ಹಾಗೆ ತುಂಬಾ ಜನ ನನಗೆ ಕೇಳ್ತಾ ಇದ್ರು, ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಾ, ಅಷ್ಟೊತ್ತಿಗೆ ಎದ್ದು ಏನ್ ಮಾಡ್ತೀರಾ ಅಂತ. ಸ್ನೇಹಿತರೆ, ನಾನು ಕೆಲವೊಂದು ಸಮಯದಲ್ಲಿ ಅಂದ್ರೆ ಡೇಟ್ ಆದಾಗೆಲ್ಲ ಸ್ವಲ್ಪ ತಡವಾಗಿ ಹೇಳ್ತೀನಿ. ಆವಾಗ ನನಗೆ ಅಷ್ಟೊಂದು ಕೆಲಸ ಇರೋದಿಲ್ಲ, ಪೂಜೆ ಎಲ್ಲ ಮಾಡೋದಿಲ್ಲಲ್ಲ 4 ದಿನ. ಹಾಗಾಗಿ ನಾನು ಆವಾಗ ಸ್ವಲ್ಪ ತಡವಾಗಿ ಹೇಳ್ತೀನಿ. ತಡ ಅಂದ್ರೆ ಒಂದು 5 ಗಂಟೆಗಂತೂ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲ ನಾನು ಪೂಜೆ ಮಾಡೋದು ಏನಾದರೂ ವಿಶೇಷ ದಿನಗಳಲ್ಲಿ ಸ್ವಲ್ಪ ಬೇಗ ಹೇಳ್ತೀನಿ. 3:30, 4 ಗಂಟೆ, 4:15 ಈ ರೀತಿ ಎಲ್ಲ ಎದ್ದೇಳ್ತೀನಿ. ಆದರೆ ಗುರುವಾರ ಮಾತ್ರ ನಾನು ಸ್ವಲ್ಪ ಬೇಗನೆ ಎದ್ದೇಳ್ತೀನಿ ಸ್ನೇಹಿತರೆ. ಏನಂದ್ರೂ ಗುರುವಾರ ನಾನು 3:30, 3:45 ಎದ್ಬಿಡ್ತೀನಿ. ಹಾಗೆ ಎದ್ರೇನೆ ನಾನು ಬೆಳಗ್ಗೆ 5:30, 5:45 ಪೂಜೆ ಮಾಡ್ಕೊಳಕ್ ಸಾಧ್ಯ. ಶ್ರಾವಣ ಮಾಸದಲ್ಲಂತೂ ನಾನು ಇನ್ನೂ ಬೇಗ ಹೇಳಬೇಕು. ಯಾಕಂದ್ರೆ ನಾವು 1 ತಿಂಗಳು ಗಣಪತಿಯ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಮಾಡ್ತೀವಲ್ವ, ವ್ರತ ಕೈಗೊಂಡಿರ್ತೀನಲ್ಲ, ಆ ಸಮಯದಲ್ಲಿ ನಾನು ಕರೆಕ್ಟಾಗಿ ಪ್ರತಿದಿನ ಶ್ರಾವಣ ಪೂರ್ತಿ ಮುಗಿಯೋವರೆಗೂ 1 ತಿಂಗಳು 3:30 ನಾನು ಎದ್ದೇ ಹೇಳ್ತೀನಿ. ಅದು ಕೂಡ ಗಣಪತಿ ಹಬ್ಬ ಬರೋವರೆಗೂ ನಾನು ಎದ್ದೇಳಲೇಬೇಕು ಸ್ನೇಹಿತರೆ. ಯಾಕಂದ್ರೆ ಗಣಪತಿ ನಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಆಗಿರುತ್ತೆ, ನೈವೇದ್ಯ ಇರುತ್ತೆ, ಪೂಜೆ ಇರುತ್ತೆ, ಅಭಿಷೇಕ ಇರುತ್ತೆ. ಹಾಗಾಗಿ ನಾನು ಪ್ರತಿನಿತ್ಯ ಅಷ್ಟೊತ್ತಿಗೆ ಎದ್ದೇಳ್ತೀನಿ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಹಾಗೆ ಇನ್ನೂ ಕೆಲವೊಬ್ರು ಕಮೆಂಟ್ ಅಲ್ಲಿ ಹೇಳಿದ್ದಾರೆ, ನೀವು ಅಡುಗೆ ಮಾಡೋದು ತುಂಬಾ ಚೆನ್ನಾಗಿರುತ್ತೆ, ಮಡಕೆಲೆಲ್ಲ ಮಾಡ್ತೀರಾ ಅಂತ ಹೇಳಿ. ನಾನು ಮಡಕೆಲೂ ಅಡುಗೆ ಮಾಡ್ತೀನಿ, ಕುಕ್ಕರಲ್ಲೂ ಅಡುಗೆ ಮಾಡ್ತೀನಿ ಸ್ನೇಹಿತರೆ. ಎರಡೂ ರೀತಿಯಲ್ಲೂ ನಾನು ಅಡುಗೆಗಳನ್ನ ಮಾಡ್ತೀನಿ. ಬೆಳಗ್ಗೆ ಸಮಯ ಬೇಗ ಬೇಗ ಏನಾದರೂ ಪಲಾವ್ ಮಾಡೋದಿದೆ, ಇಲ್ಲ ಬಿಸಿಬೇಳೆ ಬಾತ್ ಮಾಡೋದಿದೆ ಅಂದಾಗ ನಾನು ಕುಕ್ಕರಲ್ಲೇ ಬೇಗ ಮಾಡ್ಬಿಡ್ತೀನಿ. ಅದು ಒಳಗಡೆ ಅಡುಗೆ ಮನೆ ಕೂಡ ಸಣ್ಣದಾಗಿ ಒಳಗಡೆ ಇದೆ, ಅದನ್ನು ಕೂಡ ಒಂದ್ಸರಿ ನಿಮಗೆ ತೋರಿಸ್ತೀನಿ. ಇದನ್ನ ನಾನು ಹೊರಗಡೆ ಹಿಂದ್ಗಡೆ ಮಾಡ್ಕೊಂಡಿದ್ದೀನಿ. ಅಂದ್ರೆ ನಾನು ಸಾಕಷ್ಟು ಸಮಯ ಈ ಹಿಂದ್ಗಡೆ ಅಂದ್ರೆ ನಮಗೆ ಒಲೆಯಲ್ಲಿ ಅಡುಗೆ ಮಾಡ್ಲಿಕ್ಕೆ ಕಟ್ಟಿಗೆ ಸಿಗತ್ತಲ್ಲ, ಹಾಗಾಗಿ ನಾನು ಹಿಂದ್ಗಡೆ ಈ ರೀತಿ ಎಲ್ಲ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀನಿ. ಅಲ್ಲೇ ಅಡುಗೆ ಮಾಡ್ತೀನಿ ಸ್ನೇಹಿತರೆ. ರೊಟ್ಟಿ, ಚಪಾತಿ, ಹೋಳಿಗೆ ಮತ್ತೆ ಏನಾದರೂ ಕರಿಯೋ ತಿಂಡಿ ಮಾಡೋದಾದ್ರೆ ನಾನು ಒಲೆಯನ್ನ ಹಚ್ಕೊಂಡೆ ಅಡುಗೆ ಮಾಡ್ತೀನಿ. ಮತ್ತೆ ಮಕ್ಕಳಿಗೆಲ್ಲ ರಜಾ ಇದ್ದಾಗ ನಾನು ಇಲ್ಲಿ ಅಡುಗೆ ಮಾಡೋದೇ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅವರು ಹಿಂದ್ಗಡೆ ಆಟ ಆಡ್ತಾ ಇರ್ತಾರೆ, ನನ್ನ ಜೊತೆ ಮಾತಾಡ್ತಾ ಓದ್ತಾ ಆಟ ಆಡ್ತಾ ಈ ರೀತಿ ನಾನು ಅವರ ಜೊತೆಗಿದ್ದರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಹಾಗಾಗಿ ನಾನು ಅವರಿಗೆ ರಜಾ ಇದ್ದಾಗಲೆಲ್ಲ ನಾನು ಹಿಂದ್ಗಡೆನೇ ಜಾಸ್ತಿ ಅಡುಗೆ ಮಾಡೋದು. ನಾನು ಒಬ್ಬಳೇ ಇದ್ದೀನಿ ಅಂದಾಗ, ನಮ್ಮ ಮನೆಯವರು ನಾನು ಇಬ್ಬರೇ ಇದ್ದೀವಿ ಅಂದಾಗ ಬೇಗನೆ ಒಳಗಡೆನೆ ಅಡುಗೆ ಮಾಡಿ ಮುಗಿಸ್ಕೊಬಿಡ್ತೀನಿ. ಒಂದೊಂದ್ಸರಿ ಸಮಯ ಇರೋದಿಲ್ಲ, ಎಲ್ಲಿಗಾದರೂ ಹೋಗ್ತಾ ಇದ್ದೀವಿ ಅಂದಾಗ ಬೇಗ ಅಡುಗೆ ಮನೆಯಲ್ಲೇ ಅಡುಗೆ ಮಾಡಿ ಮುಗಿಸ್ತೀನಿ. ಇದು ಕೂಡ ಅಡುಗೆ ಮನೆಯೇ, ಅದು ಕೂಡ ಅಡುಗೆ ಮನೆಯೇ. ಎರಡೂ ರೀತಿಯಲ್ಲೂ ಎರಡು ಕಡೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಅಂದ್ರೆ ಸಮಯ ಸಂದರ್ಭಕ್ಕೆ ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದ್ಕೊಳ್ಳೇಬೇಕಲ್ವಾ. ಹಾಗೆ ಇವತ್ತು ಕೂಡ ಅಡುಗೆ ಏನ್ ಮಾಡೋದು ಅಂತೇಳಿ ಯೋಚಿಸ್ತಾ ಇದ್ದೆ. ನನ್ನ ಮಗಳು ಬಂದಿದ್ದಾಳೆ ಊರಿಂದ ಅನ್ನಲ್ಲ, ಅವಳು ಹೇಳಿದ್ಲು, ಅಮ್ಮ ಬಸ್ಸಾರು ಮಾಡಮ್ಮ, ತುಂಬಾ ದಿನ ಆಗಿದೆ ಊಟ ಮಾಡಿದೆ, ಅದರಲ್ಲೂ ನುಗ್ಗೆ ಸೊಪ್ಪಿನ ಬಸ್ಸಾರು ಊಟ ಮಾಡ್ಬೇಕಂತ ತುಂಬಾ ಆಸೆ ಆಗಿದೆ ಅಮ್ಮ ಅಂತ ಹೇಳಿದ್ಲ. ಹಾಗಾಗಿ ಹೇಗಿದ್ರು ಸೊಪ್ಪು ಬಿಡಿಸಿ ಎತ್ತಿಟ್ಟಿದ್ನಲ್ಲ, ಅದು ಇತ್ತು. ಹಾಗಾಗಿ ಇವತ್ತು ಅದನ್ನೇ ಮಾಡೋಣ ಅಂತೇಳಿ ತೀರ್ಮಾನ ಮಾಡ್ಕೊಂಡು ನುಗ್ಗೆ ಸೊಪ್ಪಿನ ಬಸ್ಸಾರನ್ನ ಈ ರೀತಿಯಾಗಿ ನಾನು ಮಾಡೋದು ತೋರಿಸ್ತಾ ಇದ್ದೀನಲ್ಲ ಸ್ನೇಹಿತರೆ. ನಮ್ಮ ಕಡೆ ನಾನಂತೂ ಇದೇ ರೀತಿ ನುಗ್ಗೆ ಸೊಪ್ಪಿನ ಬಸ್ಸಾರನ್ನ ಮಾಡೋದು. ಕೆಲವೊಂದ್ ಕಡೆ ಅವರದ್ದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನಾನು ಮಾಡಿರೋ ಮುದ್ದೆ ಮತ್ತೆ ಬಸ್ಸಾರನ್ನ ನೋಡಿದ ಮೇಲೆ ನೀವು ತಿಳಿಸ್ಬೇಕು ಸ್ನೇಹಿತರೆ.
ನಾನು ನುಗ್ಗೆ ಸೊಪ್ಪನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಅದನ್ನು ಬಸ್ಕೊಂಡಾದ್ಮೇಲೆ ಅದಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಏನೇನು ಬೇಕು ಪದಾರ್ಥಗಳನ್ನು ಅಂತ ತಯಾರಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನಾನಂತೂ ಇಷ್ಟೇ ಪದಾರ್ಥಗಳನ್ನು ಬಳಸ್ಕೊಂಡು ನುಗ್ಗೆ ಸೊಪ್ಪಿಗೆ ಒಗ್ಗರಣೆ ಹಾಕೋದು. ಇಷ್ಟೇ ಸರಳವಾಗಿ ಒಗ್ಗರಣೆ ಹಾಕಿದರೆ ಸಾಕು. ಯಾವುದೇ ರೀತಿ ಪೌಡ್ರುಗಳನ್ನು ಹಾಕಬಾರ್ದು, ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಪಲ್ಯ. ಎಲ್ಲದಕ್ಕೂ ಎಲ್ಲ ರೀತಿ ಮಸಾಲೆ ಪೌಡ್ರುಗಳನ್ನು ಹಾಕಲೇಬೇಕು ಅಂತ ಏನಿಲ್ಲ. ಈ ರೀತಿಯಾಗಿ ಸರಳವಾದ ವಸ್ತುಗಳನ್ನು ಬಳಸ್ಕೊಂಡು ಒಗ್ಗರಣೆ ಮಾಡಿದಾಗೂ ಕೂಡ ಅದು ಬಹಳ ಅಂದರೆ ಬಹಳ ರುಚಿಯಾಗಿರುತ್ತೆ. ಹಿಂದಿನ ರುಚಿ ಇದು, ಹಿಂದಿನ ಕಾಲದ ರುಚಿ ಇದು. ಇಷ್ಟೇ ಪದಾರ್ಥಗಳನ್ನು ಬಳಸ್ಕೊಂಡು ಅವರು ಕೆಲವು ಅಡುಗೆಗಳನ್ನು ಮಾಡ್ತಾಯಿದ್ರು, ತುಂಬ ಚೆನ್ನಾಗಿರುತ್ತೆ ನೋಡಿ. ಜೀರಿಗೆಯನ್ನು ಬಳಸಿದ್ದೀನಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀನಿ. ಹೆಚ್ಚು ಹಾಕೋಬಾರ್ದು, ಜಜ್ಜೆ ಹಾಕ್ಕೊಳ್ಬೇಕು, ಆವಾಗಲೇ ಅದು ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಎಣ್ಣೆಲೆಲ್ಲ ಅದು ಘಮ ಬಿಡುತ್ತೆ. ಹಾಗೆ ನಾನು ಇಲ್ಲಿ ಉದ್ದಕ್ಕೆ ಸಿಗಳ್ಕೊಂಡು ಹಸಿಮೆಣಸನ್ನು ತೊಗೊಂಡಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಆವಾಗ ಅದು ತುಂಬ ಚೆನ್ನಾಗಿ ಉದ್ದಿ ಕೊಡುತ್ತೆ. ಹಾಗೆ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿಯನ್ನು ತಗೊಂಡಿದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮತ್ತು ತೆಂಗಿನಕಾಯಿ ತುರಿಯನ್ನು ಎತ್ತಿಟ್ಕೊಂಡಿದ್ದೀನಿ. ಅದನ್ನು ನಾನು ಸೊಪ್ಪನ್ನು ಹಾಕಿದ ಮೇಲೆ ಒಗ್ಗರಣೆಗೆ ನಂತರ ಮೇಲಿಂದ ಅದನ್ನು ಹಾಕಿ ನಂತರ ಒಂದ್ಸರಿ ಬಿಸಿ ಮಾಡ್ತೀನಿ, ಆವಾಗ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಇಲ್ಲೇನು ಕಟ್ಟನ್ನು ಬಸ್ತಿಟ್ಕೊಂಡಿದ್ದೀನಲ್ಲ, ಆ ಕಟ್ಟಿಗೆ ಇದರಿಂದನೇ ಒಗ್ಗರಣೆನ ಒಂದು 2-3 ಸ್ಪೂನ್ ಹಾಕ್ಬಿಡ್ತೀನಿ ಸ್ನೇಹಿತರೆ. ನಂತರ ಮತ್ತೆ ನಾನು ಎಕ್ಸ್ಟ್ರಾ ಒಗ್ಗರಣೆಯನ್ನು ಹಾಕೋದಿಲ್ಲ. ಮತ್ತೆ ನಂತರ ಈ ಸೊಪ್ಪನ್ನೆಲ್ಲ ಈ ಒಗ್ಗರಣೆಗೆ ಹಾಕ್ಕೊಂಡು ನಂತರ ಅದರ ಮೇಲೆ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದು ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿದರೆ ಸಾಕು. ಮತ್ತೆ ಅದನ್ನು ಏನು ಎಕ್ಸ್ಟ್ರಾ ಬಿಸಿ ಮಾಡಬೇಕು ಅಂತ ಏನಿಲ್ಲ. ಇದು ಮಡಕೆ ಆಗಿರೋದ್ರಿಂದ ಹಾಗೆ ಇಟ್ಟರು ಅರ್ಧ ಗಂಟೆಗಳ ನಂತರನೂ ಕೂಡ ನಾವು ತೆಗೆದರೂ ಕೂಡ ಅಷ್ಟೇ ಬಿಸಿಯಾಗಿರುತ್ತೆ ಪಲ್ಯ. ಯಾಕಂದರೆ ಈ ಮಡಕೆ ಅನ್ನೋದು ಬಿಸಿನ ಬೇಗ ಬಿಟ್ಕೊಡೋದಿಲ್ಲ. ಸ್ವಲ್ಪ ಬೇಯೋದಿದೆ ಅಂದಾಗಲೇ ನಾವು ಇಳಿಸಿಟ್ರು ಆ ಮಡಕೆ ಪೂರ್ಣವಾಗಿ ಬೇಯಿಸ್ಬಿಡುತ್ತೆ ಸ್ನೇಹಿತರೆ. ಅಷ್ಟೊಂದು ಬಿಸಿ ಈ ಮಡಕೆ ಬಿಸಿಯಾಗೇ ಇಡುತ್ತೆ ಈ ಮಡಕೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಒಂದೇ ರೀತಿ ಅಡುಗೆ ತಿಂದು ಬೇಸರ ಆಗಿರುತ್ತಲ್ಲ, ಹಾಗಾಗಿ ಈ ರೀತಿ ಒಂದ್ಸರಿ ನುಗ್ಗೆ ಸೊಪ್ಪಿನ ಬಸ್ಸಾರನ್ನು ಮಾಡ್ಕೊಳ್ರಿ, ಪರೋಟ ಮಾಡ್ಕೊಳ್ರಿ, ಹಾಗೆ ತಾಳಿಪೀಠನ್ನು ಮಾಡ್ಕೊಳ್ರಿ. ಹಾಗೆ ನೀವು ಒಣಗಿಸಿ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡ್ರು ಆಗಾಗ ದಿನನಿತ್ಯ ನೀವು ಹಾಳೊಟ್ಟೆಗೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಅರ್ಧ ಸ್ಪೂನ್ ಬೆರೆಸ್ಕೊಂಡು ಕುಡ್ಕೊಳ್ಳೋದ್ರಿಂದ ಆರೋಗ್ಯ ಕೂಡ ತುಂಬ ವೃದ್ಧಿ ಆಗುತ್ತೆ ಸ್ನೇಹಿತರೆ. ಪೊಟ್ಯಾಷಿಯಂ ಹೆಚ್ಚಿರುತ್ತೆ, ಹಾಗೆ ಜಿಂಕ್ ಕೂಡ ಇರುತ್ತೆ, ಹಾಗೆ ಬಿಟಾ ಕ್ಯಾರೋಟಿನ್ ಇರುತ್ತೆ. ಅಂದರೆ ಕಣ್ಣಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು, ಕಣ್ಣಿನ ದೃಷ್ಟಿಗೆ. ಅಂದರೆ ಇದು ಕ್ಯಾರೆಟಿಗಿಂತ ಹೆಚ್ಚಾದ ಶಕ್ತಿಯನ್ನು ಹೊಂದಿದೆ. ಸಿ ವಿಟಮಿನ್ ಅನ್ನ ಹೇರಳವಾಗಿ ಹೊಂದಿದೆ. ಅಂದ್ರೆ ವಾರದಲ್ಲಿ ಒಂದು 2-3 ಬಾರಿ ತಿಂದ್ರು ಬಹಳ ಒಳ್ಳೆಯದು. ನಾನಿಲ್ಲಿ ನಮ್ಮ ಕಡೆ ಯಾವ ರೀತಿ ಬಸ್ಸಾರು ಮಾಡೋದಕ್ಕೆ ಯಾವ ರೀತಿ ಪದಾರ್ಥಗಳನ್ನು ಹಾಕ್ತಾರೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ, ಹಸಿ ಜೀರಿಗೆಯನ್ನು ಬಳಸಿದ್ದೀನಿ. ಹಾಗೆ ನಾನು ಹೆಸರು ಕಾಳು, ತೊಗರಿಬೇಳೆ, ನುಗ್ಗೆ ಸೊಪ್ಪನ್ನು ಬೇಯಿಸ್ಕೊಂಡಿದ್ದೆನಲ್ಲ ಅದನ್ನು ಇಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಬಳಸ್ಕೊಂಡಿದ್ದೀನಿ. ಹಾಗೆ ಹುರಿದ ಹಸಿಮೆಣಸು, ಒಂದು ಸಣ್ಣದಾಗಿ ಈರುಳ್ಳಿ, ಹಾಗೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇಷ್ಟು ಮಸಾಲೆಯನ್ನು ಸಣ್ಣದಾಗಿ ರುಬ್ಕೊಳ್ತೀನಿ. ಅಲ್ಲಿಯವರೆಗೂ ಇಲ್ಲಿ ಮುದ್ದೆಗೆ 2 ಗ್ಲಾಸ್ ನೀರನ್ನು ತಗೊಂಡಿದ್ದೀನಿ. ನೀರನ್ನು ಕುದಿಲಿಕ್ಕೆ ಇಟ್ಟು ಮಸಾಲೆಯನ್ನು ರುಬ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೀರು ಕುದೀತಾ ಇರುತ್ತೆ. ಹಾಗಾಗಿ ಮುದ್ದೆಗೆ ಎಷ್ಟು ನೀರು ಬೇಕೋ ಅದನ್ನು ಇಟ್ಟು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿ ಮಸಾಲೆಯನ್ನು ತಯಾರು ಮಾಡ್ಕೊಂಡಿದ್ದೀನಿ. ನೋಡಿರಿ, ಈ ರೀತಿ ನಾನು ಮಸಾಲೆಯನ್ನು ಪೇಸ್ಟ್ ಮಾಡಿಕೊಂಡು ನಾನು ಇದನ್ನು ಈ ಕಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಕಡಿಮೆ ಆದರೆ ಉಪ್ಪನ್ನು ಬೆರೆಸ್ಕೊಂಡು ನಾವು ಈ ರೀತಿ ಹದಕ್ಕೆ ನಾವು ಆ ಬಸ್ಸಾರನ್ನು ತಯಾರು ಮಾಡ್ಕೊಳ್ಬೋದು ಸ್ನೇಹಿತರೆ. ನಾನು ಇದನ್ನು ಕುದಿಸೋದಿಲ್ಲ, ಯಾವುದೇ ಕಾರಣಕ್ಕೂ ನಾನು ಇದನ್ನು ಕುದಿಸೋದಿಲ್ಲ. ಮೊದಲನೇ ಊಟ ಆಗಿ ಸ್ವಲ್ಪ ಸಾಂಬಾರು ಉಳಿತು ಅಂದರೆ ಮಾತ್ರ ನಾನು ಅದನ್ನು ಕುದಿಸಿ ಇಡ್ತೀನಿ ಸ್ನೇಹಿತರೆ. ಹಸಿ ಜೀರಿಗೆ ಹಾಕಿದ್ದೀನಿ, ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಸಿ ಕಾಯಿ ಹಾಕಿದ್ದೀವಿ, ಹಾಗೆ ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ನಾನಿಲ್ಲಿ ಹಸಿ ಮೆಣಸನ್ನು ಹುರಿದಿದ್ದೀನಿ, ಹಾಗಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ, ಹುಳಿ ತೆಗಿನ ಸಮಸ್ಯೆ ಉಂಟಾಗೋದಿಲ್ಲ. ಇದೇ ರೀತಿ ನಾವು ತಂಪಾದ ಸಾರನ್ನ ಊಟ ಮಾಡಬೇಕು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಕುದಿಸಿದ ನಂತರ ಅದರ ಟೇಸ್ಟೇ ಬದಲಾಗುತ್ತೆ. ನೀವು ಒಂದ್ಸರಿ ಈ ರೀತಿ ಮಾಡ್ಕೊಂಡು ಊಟ ಮಾಡಿ ನೋಡಿ, ಖಂಡಿತವಾಗಿ ಇದರ ರುಚಿ ಅದಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ. ಹಾಗೆ ನಾನಿಲ್ಲಿ ಮುದ್ದೆ ಮಾಡಲಿಕ್ಕೆ 2 ಲೋಟ ನೀರು ತಗೊಂಡಿದ್ದೆ. ದೊಡ್ಡ ಲೋಟದಲ್ಲಿ ಒಂದು 3 ಸ್ಪೂನ್ ಹಿಟ್ಟನ್ನು ಸೇರಿಸ್ಕೊಂಡು ಅದನ್ನು ಯಾವುದೇ ರೀತಿ ಗಂಟುಗಳಿಲ್ಲದೆ ಈ ರೀತಿ ನೀರಲ್ಲಿ ಕರಡ್ಕೊಳ್ಬೇಕು. ನಾವು ಒಂದೇ ಸರಿ ಡೈರೆಕ್ಟಾಗಿ ಕುದೀತಾ ಇರೋ ನೀರಿಗೆ ಹಿಟ್ಟನ್ನು ಹಾಕಿದಾಗ ಗಂಟಾಗತ್ತೆ, ತುಂಬ ಕಷ್ಟ ಅನ್ಸುತ್ತೆ. ಈ ರೀತಿ ನಾವು ಸ್ವಲ್ಪ ತಣ್ಣೀರಿಗೆ ಈ ರೀತಿ ಹಿಟ್ಟನ್ನು ಎಷ್ಟು ಬೇಕೋ ಅಷ್ಟು ಹದದಲ್ಲಿ ಹಿಟ್ಟನ್ನು ತಗೊಂಡು ಅದನ್ನು ಕೈಯಾಡಿಸ್ಕೊಂಡು ಅದನ್ನು ಯಾವುದೇ ರೀತಿ ಗಂಟುಗಳಿಲ್ದಂಗೆ ಈ ರೀತಿಯಾಗಿ ನಾವು ಹಿಟ್ಟನ್ನು ನಾವು ಕರಡಿ ಇಟ್ಕೊಂಡ್ರೆ ನಮಗೆ ಮುದ್ದೆ ಮಾಡಲಿಕ್ಕೆ ಬಹಳ ಅಂದರೆ ಬಹಳ ಈಸಿ ಆಗುತ್ತೆ. ಮುದ್ದೆ ಮಾಡದಿದ್ದರೂ ಕೂಡ ಈ ಹದದಲ್ಲಿ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮುದ್ದೆ ಮಾಡ್ತೀರಾ. ಹಾಗೆ ನೋಡಿ ಸ್ನೇಹಿತರೆ, ನಾನು ಈಗ ಕುದೀತಾ ಇದೆಯಲ್ಲ ಈ ನೀರಿಗೆ ಈ ರೀತಿಯಾಗಿ ಸುರಿದುಕೊಂಡು ನಂತರ ನಾನು ಅದನ್ನು ಬೇಗನೆ ಕೈಯಾಡಿಸ್ಬೇಕು. ಆಗ ಇನ್ನೂ ಯಾವುದೇ ರೀತಿ ಗಂಟಾಗೋದಿಲ್ಲ. ಈ ರೀತಿ ಕೈಯಾಡಿಸಿ ಸ್ವಲ್ಪ ಅದು ಗಟ್ಟಿ ಹದಕ್ಕೆ ಬರುತ್ತೆ. ನಾವು ದಿನನಿತ್ಯ ಅಂಬ್ಲಿ ಮಾಡ್ಕೊಂಡು ಕುಡಿತೀವಲ್ವ, ಆ ಹದಕ್ಕೆ ತಂದ ಮೇಲೆ ಅದಕ್ಕೆ ನಮಗೆ ಎಷ್ಟು ಗಟ್ಟಿ ಆಗಲಿಕ್ಕೆ ಹಿಟ್ಟು ಬೇಕೋ ಅದರ ಅಂದಾಜು ನಮ್ಮ ಕಣ್ಣಿಗೆ ಗೊತ್ತಾಗುತ್ತೆ. ಅದರ ಅಂದಾಜು ಮೇಲೆ ನಾವು ಎಷ್ಟು ಹಿಟ್ಟು ಬೇಕೋ ಅಷ್ಟು ಪ್ರಮಾಣದ ಹಿಟ್ಟನ್ನು ಈ ಕುದಿತಾ ಇರುವ ಈ ಮಿಶ್ರಣಕ್ಕೆ ಹಾಕೋಬೇಕು ಸ್ನೇಹಿತರೆ. ಅದರಲ್ಲೂ ಮಡಿಕೆಯಲ್ಲಿ ಮುದ್ದೆ ಮಾಡೋದು ಬಹಳ ಸುಲಭ ಅಂದರೆ ಸುಲಭ. ಯಾಕಂದ್ರೆ ನಾವು ಈ ರೀತಿಯಾಗಿ ಹಿಟ್ಟನ್ನು ಹಾಕಿ
ಚೆನ್ನಾಗಿ ಕೈ ಆಡಿಸಿ, ಅದು ಎಷ್ಟು ಕೈ ಆಡಿಸಿ ಚೆನ್ನಾಗಿ ಗಂಟುಗಳಿಲ್ದಂಗೆ ಕೈ ಆಡಿಸಾದ್ಮೇಲೆ ನಾವೊಂದು ತಟ್ಟೆನ ಮುಚ್ಚಿ ಇಟ್ಬಿಟ್ವಿ ಅಂದರೆ ಅರ್ಧ ಗಂಟೆ ಆದರೂ ಆ ಮುದ್ದೆ ಚೆನ್ನಾಗಿ ಹದವಾಗಿ ಚೆನ್ನಾಗಿ ಬೆಂದಿರುತ್ತೆ ಹೊರತು ಯಾವುದೇ ಕಾರಣಕ್ಕೂ ತಳನೂ ಹಿಡ್ದಿರಲ್ಲ, ಯಾವುದೇ ಕಾರಣಕ್ಕೂ ಬಿಸಿನೂ ಆರೋದಿಲ್ಲ ಸ್ನೇಹಿತರೆ. ನಾವು ಮುದ್ದೆ ಮಾಡಿ ಒಂದು 10 ನಿಮಿಷಕ್ಕೆ ಊಟ ಮಾಡ್ತೀವಿ ಅಂದರೆ ಆವಾಗಲೇ ನಾವು ಬಿಸಿ ಬಿಸಿ ಮುದ್ದೆನ ಅಲ್ಲೇ ಡೈರೆಕ್ಟಾಗಿ ಊಟ ಮಾಡೋ ಜಾಗದಲ್ಲೇ ತಟ್ಟಿ ಹಾಕ್ಬೋದು ಸ್ನೇಹಿತರೆ. ಈ ಮುದ್ದೆನ ಈ ರೀತಿ ಹದಗೂಡಿಸ್ತಾ ಇರ್ತೀರಲ್ಲ, ಆ ಸಮಯದಲ್ಲಿ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕೊಂಡ್ಬಿಡ್ರಿ. ನಾನು ಇಲ್ಲಿ ತುಪ್ಪ ಹಾಕಿದ್ದೀನಿ, ಆ ವಿಡಿಯೋ ಸ್ಕಿಪ್ ಆಗಿದೆ. ಈ ರೀತಿಯಾಗಿ ನಾವು ಚೆನ್ನಾಗಿ ಹಿಟ್ಟನ್ನು ಹಾಕಿದ ಮೇಲೆ ಚೆನ್ನಾಗಿ ಅದನ್ನು ಮಿಶ್ರಣ ಮಾಡ್ಕೊಳ್ಬೇಕು. ಎಲ್ಲದನ್ನು ಮಿಶ್ರಣ ಮಾಡಿಕೊಂಡು ನಾವು ಅದನ್ನು ಒಂದು ತಟ್ಟೆಯಿಂದ ಬಾಯಿ ಮುಚ್ಚಿ ಇಟ್ಬಿಟ್ರೆ ಸಾಕು. ಮಡಿಕೆಯಲ್ಲಿ ಬೇಗ ಅಂದರೆ ಬೇಗ ಪದಾರ್ಥಗಳು ಆರೋದಿಲ್ಲ. ಮತ್ತೆ ಅದು ಏನಾದರೂ ಸ್ವಲ್ಪ ಬೇಯಬೇಕು ಅಂದಾಗಿಲ್ಲ ನಾವು ಬಿಟ್ವಿ ಅಂದರೆ ಅದು ಪೂರ್ಣ ಪ್ರಮಾಣದಲ್ಲಿ ಬೇಯುತ್ತೆ. ಈ ರೀತಿ ಹದವನ್ನು ನಾನು ಮಾಡಿದ್ದೀನಿ ನೋಡ್ರಿ. ಕೈಗೆ ಯಾವುದೇ ರೀತಿ ಅಂಟಬಾರ್ದು. ಅದು ಕೈಗೆ ಪದೇ ಪದೇ ಆ ಹಿಟ್ಟು ಹಿಡ್ಕೊಳ್ಳುತ್ತೆ ಅಂದರೆ ಅದು ಇನ್ನೂ ಬೆಂದಿಲ್ಲ ಅಂತಾನೆ. ಈಗ ಒಂದು 3/4 ಭಾಗ, ಈಗ ಒಂದು 99 ಭಾಗ ಬೆಂದಿದೆ ಅಂತ ಅನ್ಕೊಳ್ರಿ. ಇನ್ನೊಂದು ಭಾಗನ ನಾನು ಈಗ ಏನು ಮಾಡ್ತೀನಿ, ಈ ರೀತಿ ಎಲ್ಲ ಅದನ್ನ ಅಂಚೆಲ್ಲ ಸೌರಿ ಅದರೊಳಗೆ ಇಟ್ಟು ಒಂದು ಪ್ಲೇಟನ್ನು ಮುಚ್ಚಿಟ್ಬಿಡ್ತೀನಿ. ಮಡಿಕೆ ಇನ್ನು ಉಳಿದ ಭಾಗವನ್ನು ಬೇಯಿಸುತ್ತೆ ಸ್ನೇಹಿತರೆ. ನಾನು ಏನು ಇನ್ನು ಊಟಕ್ಕೆ ಬಡಿಸ್ಬೇಕು ಅಂದಾಗ ಆ ಮಡಿಕೆ ನೋಡ್ರಿ ಇನ್ನೂ ಎಷ್ಟು ಬಿಸಿ ಇದೆ ಅಲ್ವಾ. ಆ ಬಿಸಿ ಆದದ್ದನ್ನು ನಾನು ಅಲ್ಲೇ ತಟ್ಟೆಗೆ ಹಾಕ್ಕೊಂಡು ತಟ್ಟಿ ಡೈರೆಕ್ಟಾಗಿ ಊಟ ಮಾಡೋರ ತಟ್ಟೆಗೆ ಹಾಕ್ಬಿಡ್ತೀನಿ ಸ್ನೇಹಿತರೆ. ನಾನಂತೂ ಇದೇ ರೀತಿ ಮಧ್ಯಾಹ್ನ ಆದರೂ ಆಯಿತು, ರಾತ್ರಿ ಆದರೂ ಆಯಿತು, ನಾವು ಮುದ್ದೆ ಮಾಡಿದಾಗ ನಾವು ಇದೇ ರೀತಿ ನಾವು ಬಿಸಿ ಹಾಕಿ ಊಟ ಮಾಡಬೇಕಾದ್ರೆ ಅಲ್ಲೇ ಇಟ್ಕೊಂಡು ತಟ್ಟೆಗೆ ಪ್ರತಿಯೊಬ್ಬರು ತಟ್ಟೆಗೂ ಹಾಕ್ಬಿಡ್ತೀನಿ. ಶ್ರೀ ಸಾಯಿ ಹಿಂದ್ಗಡೆ ನಾನು ಅಡುಗೆ ಮಾಡಬೇಕಾದ್ರೆ ಆಟ ಆಡ್ತಾ ಇದ್ನಲ್ಲ, ಅಲ್ಲಿ ಕಲ್ಲಲ್ಲಿ ಆಟ ಆಡ್ತಾ ಇದ್ದೆ. ನಾನು ಆ ಕಡೆ ನೋಡ್ತಾ ಇರ್ಬೇಕಾದ್ರೆ ಈ ಕಡೆ ಚಾಕು ತಗೊಂಡು ಏನೋ ಕಟ್ ಮಾಡಕ್ಕೆ ಹೋಗಿ ಕೈನ ಕಟ್ ಮಾಡ್ಕೊಂಡಿದ್ದಾನೆ. ಈಗ ಮುದ್ದೆ ಅದರಲ್ಲೇ ಊಟ ಮಾಡಬೇಕು. ಯಾಕಂದ್ರೆ ಸ್ವಲ್ಪ ಬಿಸಿ ಮತ್ತೆ ಸ್ವಲ್ಪ ಖಾರ ತಾಗಿದ್ರೆ ಬೇಗ ವಾಸಿ ಆಗ್ತವೆ ಗಾಯಗಳು. ಇಲ್ಲಾಂದ್ರೆ ತುಂಬಾ ನಾಜೂಕ್ ಮಾಡಿದ್ರೆ ಅವು ಗಾಯಗಳು ವಾಸಿನೇ ಆಗೋದಿಲ್ಲ. ನಮಗೂ ಕೂಡ ಈ ರೀತಿ ಸಣ್ಣ ಗಾಯಗಳು ಸಣ್ಣವರಿದ್ದಾಗ ಆಗಿದ್ವಲ್ವ, ನಾವು ಕೂಡ ಅದೇ ರೀತಿ ಇದ್ವಲ್ಲ, ಹಾಗಾಗಿ ಅದೇ ರೀತಿ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ಸ್ವಲ್ಪ ಬ್ಯಾಂಡೇಜ್ ಕೂಡ ಮಾಡಿದ್ದೀನಿ. ಅದರಲ್ಲೇ ನಿಧಾನಕ್ಕೆ ಸ್ವಲ್ಪ ಊಟ ಮಾಡಪ್ಪ ಅಂತ ಹೇಳಿದ್ದೀನಿ. ಬ್ಯಾಂಡೇಜ್ ಅಂದ್ರೆ ಅದಕ್ಕೆ ಏನೂ ಹಾಕಿಲ್ಲ, ಹ್ಯಾಂಡಿ ಪ್ಲಾಸ್ಟರ್ ಬರುತ್ತಲ್ಲ ಅದನ್ನೇ ನಾನು ಹಚ್ಚಿದ್ದೀನಿ. ಅವನು ಅಳ್ತಾ ಇದ್ದ ಅಂತೇಳಿ ಸ್ವಲ್ಪ ಒಳಗಡೆ ಅರಿಶಿನದ ಪುಡಿಯನ್ನು ಹಾಕಿದ್ದೀನಿ. ಈಗ ಅದರಲ್ಲೇ ಸ್ವಲ್ಪ ಕೈ ಮುಟ್ಟಿಸ್ಕೊಂಡು ಊಟ ಮಾಡಪ್ಪ ಅಂತ ಹೇಳಿದ್ದೀನಿ. ಇಲ್ಲಾಂದ್ರೆ ಈ ಚಳಿಗೆ ಬೇಗ ಗಾಯ ವಾಸಿ ಆಗೋದಿಲ್ಲ. ಹಾಗೆ ನಮ್ಮ ಮನೆಯವರು ಇವತ್ತು ಮಧ್ಯಾಹ್ನದ ಊಟಕ್ಕೆ ಇರಲಿಲ್ಲ, ಅವ್ರು ಹೊರಗಡೆ ಹೋಗಿದ್ರು. ನಾನು ನನ್ನ 3 ಮಕ್ಕಳು ಮಾತ್ರ ಇವತ್ತು ಊಟಕ್ಕಿದ್ವಿ. ಹಾಗಾಗಿ ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ಲು, ಅವಳ ತಟ್ಟೆಗೂ ಕೂಡ ಊಟ ಬಡಿಸಿದ್ದೀನಿ, ನಾನು ಕೂಡ ಬಡಿಸ್ಕೊಂಡಿದ್ದೀನಿ. ಎಲ್ಲರೂ ಸೇರಿ ಮಧ್ಯಾಹ್ನದ ಊಟವನ್ನು ಈ ರೀತಿಯಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ. ಇದು ಇಷ್ಟ ಆಗಿದೆ ನಿಮಗೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಈ ರೀತಿ ಅಡುಗೆ ಮಾಡಿದ್ದು ನಿಮಗೆ ಇಷ್ಟ ಆಯಿತು, ಈ ರೆಸಿಪಿ ಆರೋಗ್ಯಕರವಾಗಿತ್ತು ಅಂತೇಳಿ ನಿಮಗೆ ಅನಿಸಿದರೆ ಖಂಡಿತವಾಗಿಯೂ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಇದೇ ರೀತಿ ನುಗ್ಗೆ ಸೊಪ್ಪಿನ ಬಸ್ಸಾರನ್ನು ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡ್ರಿ. ಆರೋಗ್ಯಭರಿತವಾದ ಊಟ. ಎಷ್ಟೇ ದುಡ್ಡು ಕೊಟ್ಟರು ಈ ರೀತಿ ಊಟ ನಮ್ಗೆ ಸಿಗೋದಿಲ್ಲ ಅಲ್ವಾ ಸ್ನೇಹಿತರೆ. ಹಾಗಾಗಿ ಆದಷ್ಟು ನಮ್ಮ ಮನೆಯಲ್ಲೇ ನಮ್ಮ ಕುಟುಂಬದ ಸಮೇತವಾಗಿ ಈ ರೀತಿ ಒಳ್ಳೊಳ್ಳೆ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಅದು ತೃಪ್ತಿನೇ ಬೇರೆ. ಮತ್ತೊಂದು ಆರೋಗ್ಯಕರವಾದ ಅಡುಗೆಯೊಂದಿಗೆ ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ ಸ್ನೇಹಿತರೆ. ನನ್ನ ಚಾನಲ್ನಿಂದ ನಿಮ್ಗೆ ಏನಾದರೂ ಉಪಯುಕ್ತ ಮಾಹಿತಿ ಸಿಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರೀ ಸಾಯಿ ಅಳ್ತಾ ಇರೋದನ್ನ ನೋಡಿ ಖುಷಿ, ಅಮ್ಮ ನೀವೇ ಶ್ರೀ ಸಾಯಿಗೆ ಊಟ ಮಾಡಿಸ್ರಿ ಅಂತ ಹೇಳ್ತಾ ಇದ್ಲು. ಆದರೂ ಕೂಡ ನಾನು ಸ್ವಲ್ಪ ಏನು ಮಾಡ್ತಾನೆ ನೋಡೋಣ ಅಂತೇಳಿ ಸುಮ್ಮನೆ ಇದ್ದೆ. ಆಮೇಲೆ ನಾನೇ ಊಟ ಮಾಡಿಸ್ತೀನಿ.